ಸರ್, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ತದೆ ಮಾತುಗಳು ಕೇಳಿ ಬರ್ತದೆ. ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ. ಯಾವ ಕ್ರಾಂತಿ ಆಗ್ಬೋದು ನೋಡಿ? ರಾಜಕೀಯ ಧ್ರುವೀಕರಣ, ರಾಜಕೀಯ ಕ್ರಾಂತಿ ಆಗ್ತದೆ ಅಂತೇಳಿ ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನೀವು ಇಂದಲಿಂದ ನೋಡ್ಕೊಂಬಂದಿದ್ದೀರಿ ರಾಜಕಾರಣವನ್ನು. ಸೊ ಕೆಂಡ ಇಲ್ಲದೆ ಹೊಗೆ ಆಡಲ್ಲ ಅಂತ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ ಹೇಳಿ ಏನು ಕರೀತಾರೆ ಆ ರೀತಿ ಇದು ಕಾಂಗ್ರೆಸ್ ಪಕ್ಷದ ಒಳ ಬೇಗುದಿ ಹತ್ಕೊಂಡಿದೆ. ಅದು ಬ್ಲಾಸ್ಟ್ ಆಗಬೇಕು, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾ ಆಗುತ್ತೆ ಅಂತ ನಾವಲ್ಲಿ ಭಾವಿಸಿದ್ದೇವೆ. ಅಂದರೆ ಇದು ನಿಮ್ಮ ಮೈತ್ರಿ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಸರ್, BJP JDS? ಸೊ ನಾವ್ಯಾರೂ ಕೂಡ ರಾಜಕೀಯ ಸನ್ಯಾಸಿಗಳಲ್ಲ. ಯಾವ ಪಕ್ಷನೂ ಕೂಡ ನಾವು ಸನ್ಯಾಸತ್ವ ವಹಿಸಿದ್ದೀವಿ ಅಂತೇಳಿ ಯಾರು ಕೂತ್ಕೊಳ್ಳೋದಿಲ್ಲ. ಸೊ ಇವತ್ತೇನಾಗಿದೆ ಅದನ್ನು ಆ ಫಲವನ್ನು ಉಪಯೋಗಿಸ್ಕೋಬೇಕು ಅಂತ ಸಂದರ್ಭ ಬಂದಾಗ ಎಲ್ಲ ಪಕ್ಷಗಳು ಉಪಯೋಗಿಸೋದು. ಆ ರೀತಿಯಲ್ಲಿ ಅದರಲ್ಲಿ BJP ಮತ್ತು ನಮ್ಮ JDS ಪಕ್ಷ ಹೊರತಲ್ಲ ಸರ್. ಅಂದರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಎನ್ನುವಂಥ ಒತ್ತಾಯ ಸ್ವತಃ ಜನರಿಂದ ಕೇಳಬರ್ತಾರೆ. ಹೌದು, ಇದು ಎಲ್ಲಾದರೂ ಇದಕ್ಕೆ ಅನುಕೂಲ ಆಗುತ್ತಾ ಅಂತ ಈ ಕಾಂಗ್ರೆಸ್ ನೋಡಿ, ಬೇಗುದಿಗೆ? ಸ್ವತಃ ಕಾಂಗ್ರೆಸ್ನ ಹಿರಿಯ ಶಾಸಕರುಗಳಿರಲಿ ಅಥವಾ ಹೊಸ ಶಾಸಕರಿರಲಿ, ಆಡಳಿತ ಕುಮಾರಸ್ವಾಮಿಯವ್ರದ್ದು ಬಿಟ್ಟರೆ ಬೇರೆ ಯಾವುದೋ ಆಡಳಿತ ಸರಿ ಇಲ್ಲ ಅಂತೇಳಿ ಇವಾಗ ಹೇಳ್ತಾ ಇದ್ದಾರೆ. ಸೊ ಸ್ವತಃ ಕಾಂಗ್ರೆಸ್ನವರೇ ಮಾತಾಡ್ತಾ ಇರಬೇಕಾದ್ರೆ, ಜನ ಮಾತಾಡ್ತಾ ಇರಬೇಕಾದ್ರೆ ಕುಮಾರಸ್ವಾಮಿಯವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು, ಈ ನಾಡಿಗೆ ಅವರ ಇದು ಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾಗ ಬೇಡ ಅಂತ ಕುಮಾರಸ್ವಾಮಿಯವ್ರು ಯಾಕೆ ಹೇಳ್ತಾರೆ? ಅಂದರೆ ಮ್ಯೂಸಿಕಲ್ ಚೇರ್ ಯಾರಿಗಾಗ್ಬೋದು ಸರ್ ಈ ಬಾರಿ? ಸೊ ನೋಡೋಣ, ಈಗ ಪ್ರಾರಂಭ ಆಗಲಿ, ಆಟ ಪ್ರಾರಂಭ ಆಗಲಿ. ಆಟ ಪ್ರಾರಂಭ ಆದಮೇಲೆ ಇದಕ್ಕೆ ಒಂದು ಅರ್ಥ ಬರುತ್ತೆ. ಅಂದರೆ ಈ ಜಿಲ್ಲೆಗೆ ಒಂದು CM ಸ್ಥಾನ ಬರುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ. ಯಾರೂ ತಪ್ಸೋಕ್ಕಾಗಲ್ಲ. ಮತ್ತೊಮ್ಮೆ ಈ ಜಿಲ್ಲೆಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಜನ ತೀರ್ಮಾನ ಮಾಡಿರೋದ್ರಿಂದ ಅದನ್ನು ತಪ್ಸೋಕ್ಕೆ ಯಾರಿಲ್ಲೂ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರು ಆಕಾಂಕ್ಷಿ ಇದ್ದಾರಲ್ಲ ಸರ್, ಅವರು ಆಗಲಿ, ನಾವು ಅಭಿನಂದಿಸ್ತೀವಿ. ಅವರು ನಮ್ಮ ಜಿಲ್ಲೆಯವರು, ಅವ್ರಿಗೆ ಅವಕಾಶ ಇದ್ದರೆ ಅವರು ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆಗಲಿ. ಈ ಬಾರಿನೇ ಆಗ್ತಾರೆ ಗೊತ್ತಿಲ್ಲ, ಈ ಬಾರಿ ಆಗ್ತಾರೋ, ನೆಕ್ಸ್ಟ್ ಚುನಾವಣೆ ಮಾಡಿ ಆಗ್ತಾರೋ, ನೆಕ್ಸ್ಟು ನಾನೇ ಮುಖ್ಯಮಂತ್ರಿ ಅಂತೇಳಿ ಚುನಾವಣೆಗೆ ಹೋಗ್ತಾರೋ ಗೊತ್ತಿಲ್ಲ. ಸಂತೋಷ, ಅವರು ನಮ್ಮ ಜಿಲ್ಲೆಯವರೇ. ಆದರೆ ಇವತ್ತು ನಾಡಿನ ಜನ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮಾತಾಡಿದ್ದೇವೆ. ಆಗುತ್ತೆ. ಥ್ಯಾಂಕ್ ಯು.